ಏಜೆಂಟಿಕ್ AI ಫ್ಯೂಚರಲ್ಲಿ ಹ್ಯೂಮನ್ಸ್ಗೆ ಹೆಲ್ಪ್ ಮಾಡುತ್ತಾ ಇಲ್ಲ ಹ್ಯೂಮನ್ಸನ್ನೇ ರೀಪ್ಲೇಸ್ ಮಾಡುತ್ತಾ? ಅದರ ರಿಯಲ್ ಡೇಂಜರ್ ಏನು ಅಂತ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ. ನಮಸ್ಕಾರ, ಈ ವಿಡಿಯೋದಲ್ಲಿ ಏಜೆಂಟಿಕ್ AI ಏನು ಮತ್ತು ಫ್ಯೂಚರಲ್ಲಿ ಅದು ಏಕೆ ಡೇಂಜರಸ್ ಆಗ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾರ್ಮಲ್ AI ಅಂದರೆ ನಾವು ಕ್ವಶನ್ ಕೇಳಿದ್ರೆ ಆನ್ಸರ್ ಕೊಡುತ್ತೆ, ಕಮೆಂಟ್ ಕೊಟ್ಟರೆ ಟಾಸ್ಕ್ ಕಂಪ್ಲೀಟ್ ಮಾಡುತ್ತೆ. ಆದರೆ ಏಜೆಂಟಿಕ್ AI ಆಗಲ್ಲ. ಇದು ಗೋಲ್ ಬೇಸ್ಡ್ AI. ನಾವು ಗೋಲ್ ಕೊಟ್ಟರೆ ಸಾಕು, ಈ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಅದು ತಾನೇ ಪ್ಲ್ಯಾನ್ ಮಾಡುತ್ತೆ, ತಾನೇ ಡಿಸಿಷನ್ ತಗೊಳುತ್ತೆ, ತಾನೇ ಆ್ಯಕ್ಷನ್ ಕೂಡ ತಗೊಳುತ್ತೆ. ಡೇಂಜರ್ 1, ಲಾಸ್ ಆಫ್ ಹ್ಯೂಮನ್ ಕಂಟ್ರೋಲ್. ಇಲ್ಲಿ ಫಸ್ಟ್ ಡೇಂಜರ್ ಏನು ಅಂದರೆ ಹ್ಯೂಮನ್ ಕಂಟ್ರೋಲ್ ರಿಡ್ಯೂಸ್ ಆಗೋದು. ಏಜೆಂಟಿಕ್ AI ಸೆಲ್ಫ್ ಥಿಂಕಿಂಗ್ ಮೋಡಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನಾವು ಸ್ಟಾಪ್ ಮಾಡಲಿಕ್ಕೆ ಲೇಟ್ ಆಗಬಹುದು. ರಾಂಗ್ ಡಿಸಿಷನ್ ತಗೊಂಡ್ರೆ ಮನುಷ್ಯನ ಹಸ್ತಕ್ಷೇಪ ಮಾಡೋ ಟೈಮ್ ಇರಲ್ಲ. ಡೇಂಜರ್ 2, ಜಾಬ್ ಡಿಸ್ಟ್ರಕ್ಷನ್. ಸೆಕೆಂಡ್ ಡೇಂಜರ್ ಜಾಬ್ಸ್. ಬರೀ IT ಜಾಬ್ಸ್ ಅಲ್ಲ, ಕಂಟೆಂಟ್ ಕ್ರಿಯೇಟರ್ಸ್, ಪ್ಲ್ಯಾನರ್ಸ್, ಅನಲಿಸ್ಟ್, ಈವನ್ ಮ್ಯಾನೇಜರ್ಸ್ ಜಾಬು ಕತ್ತರಿ ಬೀಳಬಹುದು. ಬಿಕಾಸ್ ಏಜೆಂಟಿಕ್ AI ಇನ್ಸ್ಟ್ರಕ್ಷನ್ಗೆ ವೆಯ್ಟ್ ಮಾಡಲ್ಲ, ಅದು ಎಂಟೈರ್ ವರ್ಕ್ ಫ್ಲೋನೇ ಆಟೋಮೇಟ್ ಮಾಡ್ತಿದೆ. ಡೇಂಜರ್ 3, ರಾಂಗ್ ಗೋಲ್ಸ್. ಥರ್ಡ್ ಡೇಂಜರ್, ರಾಂಗ್ ಗೋಲ್ಸ್. ಇಮ್ಯಾಜಿನ್ ಮಾಡಿ, ಮ್ಯಾಕ್ಸಿಮೈಸ್ ಪ್ರಾಫಿಟ್ ಅನ್ನೋ ಗೋಲ್ ಕೊಟ್ಟರೆ AI ಮನುಷ್ಯನ ಎಥಿಕ್ಸ್, ಎಮೋಷನ್ ಇಗ್ನೋರ್ ಮಾಡಬಹುದು. ರಿಸಲ್ಟ್ ಅಚೀವ್ ಮಾಡೋದಕ್ಕೆ AI ಏನು ಬೇಕಿದ್ರೂ ಮಾಡಬಹುದು. ಈ ವಿಚಾರದಲ್ಲಿ AI ಬೇಡಲ್ಲ, ಬಟ್ ಗೋಲ್ ಡೇಂಜರಸ್ ಆಗಿದ್ದರೆ AI ಡೇಂಜರಸ್ ಆಗುತ್ತೆ. ಡೇಂಜರ್ 4, ಡಿಪೆಂಡೆನ್ಸಿ ಆನ್ AI. ಫ್ಯೂಚರಲ್ಲಿ ಹ್ಯೂಮನ್ಸ್ ಥಿಂಕಿಂಗ್ ರಿಡ್ಯೂಸ್ ಆಗಬಹುದು. ಸ್ಮಾಲ್ ಡಿಸಿಷನ್ಗೂ AI ಡಿಪೆಂಡ್ ಆದರೆ ಹ್ಯೂಮನ್ ಇಂಟೆಲಿಜೆನ್ಸ್ ಸ್ಲೋ, ವೀಕ್ ಆಗುತ್ತೆ. ನಾವು ಯೋಚನೆ ಮಾಡೋದು ಕಮ್ಮಿ ಮಾಡ್ತೀವಿ. ಇದು ಬಿಗ್ಗೆಸ್ಟ್ ಲಾಂಗ್ ಟರ್ಮ್ ಡೇಂಜರ್. ಡೇಂಜರ್ 5, AI ವರ್ಸಸ್ ಹ್ಯೂಮನ್ ವ್ಯಾಲ್ಯೂಸ್. ಹ್ಯೂಮನ್ ಡಿಸಿಷನ್ ಎಮೋಷನ್ ಮತ್ತು ಎಂಪತಿ ಎಥಿಕ್ಸ್ ಮೇಲೆ ಕೂಡಿರುತ್ತೆ. AI ಡಿಸಿಷನ್ ಮ್ಯಾಥ್, ಲಾಜಿಕ್, ಎಫಿಷಿಯನ್ಸಿ ಬೇಸ್ ಮೇಲೆ ಇರುತ್ತೆ. ಫ್ಯೂಚರಲ್ಲಿ AI ಕರೆಕ್ಟ್ ಡಿಸಿಷನ್ ತಗೊಳ್ಬಹುದು, ಬಟ್ ರೈಟ್ ಡಿಸಿಷನ್ ಅಲ್ಲ. ಒನ್ಸ್ AI ರಾಂಗ್ ಪ್ಯಾಟರ್ನ್ ಲರ್ನ್ ಮಾಡಿದ್ರೆ ಅನ್ಲರ್ನ್ ಮಾಡೋದು ವೆರಿ ಡಿಫಿಕಲ್ಟ್. ಡೇಂಜರ್ 6, AI ಲರ್ನಿಂಗಲ್ಲಿ ರಾಂಗ್ ಬಿಹೇವಿಯರ್. ಏಜೆಂಟಿಕ್ AI ಲರ್ನ್ಸ್ ಫ್ರಮ್ ಡಾಟಾ ಬಯಾಸ್ಡ್ ಇದ್ದರೆ AI ಬಿಹೇವಿಯರು ಬಯಾಸ್ಡ್ ಆಗುತ್ತೆ. ಒನ್ಸ್ AI ರಾಂಗ್ ಪ್ಯಾಟರ್ನ್ ಲರ್ನ್ ಮಾಡಿದರೆ ಅನ್ಲರ್ನ್ ಮಾಡೋದು ವೆರಿ ಡಿಫಿಕಲ್ಟ್. ಡೇಂಜರ್ 7, ಯಾರೂ ಜವಾಬ್ದಾರಿ ತಗೊಳ್ಳುವುದಿಲ್ಲ. AI ಮಿಸ್ಟೇಕ್ ಮಾಡಿದ್ರೆ ಬ್ಲೇಮ್ ಯಾರು? ಡೆವಲಪರ್, ಕಂಪನಿ, ಗೌರ್ಮೆಂಟ್, AI ಇಟ್ಸೆಲ್ಫ್? ಆನ್ಸರ್ ಕ್ಲಿಯರ್ ಇಲ್ಲ. ಡೇಂಜರ್ 8, ಆಟೋನಾಮಸ್ ವೆಪನ್ಸ್ ಆ್ಯಂಡ್ ಸಿಸ್ಟಮ್. ಏಜೆಂಟಿಕ್ AI ಮಿಲಿಟರಿ, ಫಿನಾನ್ಸ್, ಇನ್ಫ್ರಾಸ್ಟ್ರಕ್ಚರಲ್ಲಿ ಯೂಸ್ ಆದರೆ ಒಂದು ರಾಂಗ್ ಡಿಸಿಷನ್ ಮ್ಯಾಸಿವ್ ಡ್ಯಾಮೇಜ್ ಆಗಬಹುದು. ಆ್ಯಂಡ್ ಡ್ಯಾಮೇಜ್ ರಿವರ್ಸ್ ಮಾಡೋ ಆಪ್ಷನ್ನು ಇರಲ್ಲ. ನೋಡಿ ಫ್ರೆಂಡ್ಸ್, ಏಜೆಂಟಿಕ್ AI ಸ್ಟಾಪ್ ಮಾಡಬೇಕು ಅಂತಲ್ಲ, ಬಟ್ ಕಂಟ್ರೋಲ್, ಲಿಮಿಟ್, ರೂಲ್ಸ್ ಬೇಕು. ಅದರ್ವೈಸ್ ಫ್ಯೂಚರ್ ಸ್ಮಾರ್ಟ್ ಆಗಿರ್ಬೋದು, ಬಟ್ ಸೇಫ್ ಆಗಿರಲ್ಲ.